ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಆಹಾರ ಇಲಾಖೆಯಿಂದ ಗುಡ್ ನ್ಯೂಸ್ಗಳು ಬಂದಿದೆ. 3 ಗುಡ್ ನ್ಯೂಸ್ ಇದೆ. ಖಂಡಿತವಾಗ್ಲೂ ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಈಗ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿದ್ರೆ ಪ್ರತಿ ತಿಂಗಳು 3,000 ಬರುತ್ತೆ ಅಂತ ಹೇಳಿ ಸಾಕಷ್ಟು ಕಡೆ ಸುದ್ದಿ ವೈರಲ್ ಆಗ್ತಾ ಇದೆ. ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವೀಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಏನಪ್ಪ ಗುಡ್ ನ್ಯೂಸು, ಈಗ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ. ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ. ರದ್ದು ಅನ್ನೋದಕ್ಕಿಂತ BPLನಿಂದ APLಗೆ ಕನ್ವರ್ಟ್ ಆಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ CM ಸಿದ್ದರಾಮಯ್ಯನವ್ರು ಹೇಳಿದರು, ಯಾವ ಕಾರಣಕ್ಕೂ ಕೂಡ ಅರ್ಹರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡೋದಿಲ್ಲ. ಇನ್ ಕೇಸ್ ಅಧಿಕಾರಿಗಳ ಎಡವಟ್ಟಿಂದ ಅರ್ಹರ ರೇಷನ್ ಕಾರ್ಡ್ಗಳು ರದ್ದಾಗಿದ್ದರೆ ಇಮ್ಮಿಡಿಯೇಟಾಗಿ ನಾವು ರಿಟರ್ನ್ ಮಾಡ್ತೀವಿ ಅಂತ ಹೇಳಿದರು. ಇದು ಆಲ್ರೆಡಿ ಆಗಿರೋ ವಿಷಯ. ನಾನು ಅದನ್ನು ನಿಮಗೆ ರಿಲೇಟೆಡ್ ಮಾಡಿ ಹೇಳ್ತಾ ಇದ್ದೀನಿ. ಈಗ ಬಂದಿರತಕ್ಕಂಥ ಗುಡ್ ನ್ಯೂಸ್ ಏನಪ್ಪ ಅಂದರೆ, ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ಮುಂದೆ ರೇಷನ್ ಕಾರ್ಡ್ ಪರಿಷ್ಕರಣೆಯನ್ನು ಬಂದ್ ಮಾಡ್ತಾ ಇದ್ದೀವಿ. ಇನ್ನು ಯಾವುದೇ ರೀತಿಯ ರೇಷನ್ ಕಾರ್ಡನ್ನು ಪರಿಷ್ಕರಣೆ ಮಾಡೋದಿಲ್ಲ ಅಂಥೇಳಿ ಆಹಾರ ಇಲಾಖೆಯಿಂದ ಮಾಹಿತಿ ಬಂದಿದೆ. CM ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅರ್ಹರ ರೇಷನ್ ಕಾರ್ಡ್ ಯಾವುದಾದ್ರೂ ಉಳಿದಿದ್ದರೆ ಪೆಂಡಿಂಗು, ನೀವು ಕೂಡ ಹೋಗಿ ನಿಮ್ಮ ಹತ್ತಿರದ ಆಹಾರ ಇಲಾಖೆ ಕಚೇರಿಯನ್ನು ಭೇಟಿ ಮಾಡಿ. ಸಾಕಷ್ಟು ಜನ ನಮ್ಮ ವೀಕ್ಷಕರಲ್ಲೂ ಕೂಡ ಕಮೆಂಟ್ ಮಾಡಿ ಹೇಳ್ತಾ ಇದ್ದೀರಿ, ನಮ್ಮದು BPLನಿಂದ APL ಆಗಿದೆ ಸರ್, ಏನು ಮಾಡಬೇಕು ಅಂತ ಹೇಳಿ. ನಿಮ್ಮ ಹತ್ತಿರದ ಆಹಾರ ಇಲಾಖೆ ಕಚೇರಿ ಭೇಟಿ ಮಾಡಿದ್ರೆ ಅಧಿಕಾರಿಗಳು ಆದಷ್ಟು ಬೇಗ ನಿಮಗೆ BPL ಕಾರ್ಡನ್ನು ಮತ್ತೆ ತಿದ್ದುಪಡಿ ಮಾಡಿ ಸರಿ ಮಾಡಿ ಕೊಡ್ತಾರೆ. ಹಾಗಾಗಿ ತಪ್ಪದೆ ನೀವು ಮಾಡಿ, ಓಕೆನಾ. ಆಮೇಲೆ ಇನ್ನೊಂದು, ಈ ರೀತಿಯಾಗಿ ನೀವು ಆಹಾರ ವೆಬ್ಸೈಟಿಗೆ ಬಂದು DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ಇಲ್ಲಿ ನಿಮಗೆ ಈ ಪೇಜ್ ಓಪನ್ ಆಗ್ತಾ ಇತ್ತು ಮೊದಲು. ಈಗ ಹೊಸ ಸರ್ವರ್ ಓಪನ್ ಆದ ನಂತರ ಈ ಪೇಜ್ವರೆಗೂ ಓಪನ್ ಆಗ್ತಾ ಇತ್ತು. ಇಲ್ಲಿ ನೀವು ಸ್ಟೇಟಸ್ ಆಫ್ DBT ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತೋರಿಸ್ತಾ ಇತ್ತು. ಒಮ್ಮೊಮ್ಮೆ ಸರ್ವರ್ ಬ್ಯುಸಿ ಅಂತ ಬಂದರೂ ಒಮ್ಮೊಮ್ಮೆ ಈ ರೀತಿ ತೋರಿಸಿದಾಗ ನಿಮಗೆ ಇಲ್ಲಿ ಜುಲೈವರೆಗೂ ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ತೋರಿಸುತ್ತೆ. ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ, ಕ್ಯಾಪ್ಚಾ ಎಂಟ್ರಿ ಮಾಡಿ ಅಂತ ಗೋ ಅಂತ ಕೊಟ್ಟಾಗ ಅಲ್ಲಿ ನಿಮಗೆ ಮುಂದಿನ ಪೇಜ್ ಓಪನ್ ಆಗಲ್ಲ. ಕೆಲವೊಮ್ಮೊಮ್ಮೆ ಓಪನ್ ಆದರೂ ಸಹ ನಿಮ್ಮ DBT ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತ ಗೊತ್ತಾಗಲ್ಲ, ಓಕೆನಾ. ಯಾಕೆ ಇದನ್ನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಇದು ನಿಮಗೆ ಅಂತಲ್ಲ, ಎಲ್ಲರಿಗೂ ಇದೇ ಪ್ರಾಬ್ಲಮ್ ಇದೆ. RC ನಾಟ್ ಫೌಂಡ್ ಅಂತ ಬರ್ಬೋದು, ಅಥವಾ ಸರ್ವರ್ ಎರರ್, ಈ ರೀತಿ ಸರ್ವರ್ ಎರರ್ ಅಂತ ಬಂದರೂ ಬರ್ಬೋದು. ಇಲ್ಲ ಅಂದರೆ ನಿಮಗೆ NPCI ಚೆಕ್, ಆಧಾರ್ ಅಥೆಂಟಿಕೇಷನ್ ಚೆಕ್ ಅಂತ ಅಷ್ಟೇ ಬರುತ್ತೆ, ಓಕೆನಾ. ಚೆಕ್ ಫೇಲ್ಡ್ ಅಂತ ಬರೋಲ್ಲ, ಅಥವಾ ಪಾವತಿ ಪ್ರಗತಿಯಲ್ಲಿದೆ, ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತಲೂ ಕೂಡ ಈಗ ಸದ್ಯಕ್ಕೆ ತೋರಿಸ್ತಾ ಇಲ್ಲ. ಸರಿಯಾದ ತಕ್ಷಣ ನಿಮಗೆ ಇಮಿಡಿಯೇಟ್ ಅಪ್ಡೇಟ್ ಮಾಡ್ತೀವಿ. ಮತ್ತೊಂದು, ಈಗ ಇದಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ವೆಬ್ಸೈಟಿಗೆ ಸಂಬಂಧಪಟ್ಟಾಗೂ ಕೂಡ ಏನಿದೆ ಲೈವ್ ಅಪ್ಡೇಟನ್ನು ನಿಮಗೆ ಕೊಟ್ಟಿದ್ದೀನಿ. ಅದರ ಜೊತೆಯಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ BPL ಕಾರ್ಡ್ ಇರೋರು ಏನು 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷ ಹೇಳಿತ್ತು. ಆದರೆ ಈಗ 5 kg ಅಕ್ಕಿ ಮತ್ತು DBT ಹಣ ಕೊಡ್ತಾ ಇದೆ. ಎಲ್ಲ ಒಂದು ಕಡೆ 3-4 ತಿಂಗಳು ಹಣ ಕೂಡ ಬಂದಿಲ್ಲ. ಆಗಸ್ಟಿನ ಇನ್ನೂ ಕೂಡ 30% ಜನರಿಗೆ ಬಂದಿಲ್ಲ. ಸೆಪ್ಟೆಂಬರ್ ಬಂದಿಲ್ಲ, ಅಕ್ಟೋಬರ್ ಬಂದಿಲ್ಲ. ಸೆಪ್ಟೆಂಬರಿಂದ ಈ ಕಡೆ ಸೆಪ್ಟೆಂಬರ್ ತಿಂಗಳು ಸೇರಿಬಿಟ್ಟು ಈ ಕಡೆ ಹಣ ಇನ್ನೂ ಬಿಡುಗಡೆನೇ ಆಗಿಲ್ಲ, ಓಕೆನಾ. ಸಾಕಷ್ಟು ಜನ ನಮಗೆ ಅನ್ನಭಾಗ್ಯ ಹಣ 3 ತಿಂಗಳು ಬಂದಿಲ್ಲ, 4 ತಿಂಗಳು ಬಂದಿಲ್ಲ ಅಂತಿದ್ರಿ. ನಿಮ್ಮಂಥವರಿಗೆ ಒಂದು ಗುಡ್ ನ್ಯೂಸ್ ಇದೆ. ಯಾಕೆ ಅಂದರೆ, ಈಗ ಆಲ್ರೆಡಿ ಆಹಾರ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಕೇಂದ್ರ ಆಹಾರ ಸಚಿವರಾಗಿರ್ತಕ್ಕಂತಹ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿ ಮಾತಾಡಿದ್ದಾರೆ. 10 kg ಅಕ್ಕಿಯನ್ನು ಮುಂದಿನ ದಿನಗಳಲ್ಲಿ ಕೊಡುವಂಥ ಪ್ಲಾನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾಕೆಂದರೆ ದಿನಸಿ ಕಿಟ್ ಕೊಡೋದಕ್ಕೆ ಹೋದರೆ ಈಗ ಪ್ರಸ್ತಾವನೆ ಸರ್ಕಾರದ ಮುಂದೆ ದಿನಸಿ ಕಿಟ್ ಕೊಡಬೇಕು, ಇಲ್ಲ ಅಂದರೆ 10 kg ಅಕ್ಕಿ ಕೊಡಬೇಕು, ಇಲ್ಲ ಅಂದರೆ ಇದೇ DBTನ ಮುಂದುವರಿಸಬೇಕು ಅಂತ ಇತ್ತು. ಸದ್ಯಕ್ಕೆ DBTಯನ್ನೇ ಮುಂದುವರಿಸ್ತೀವಿ ಅಂತ ಹೇಳಿ ಕಳೆದ ಬಾರಿ ಹೇಳಿದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ, ಓಕೆನಾ. ಬಟ್ ಆದರೆ ಈಗ 10 kg ಅಕ್ಕಿ ಕೊಡೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಆಹಾರ ಇಲಾಖೆಯಿಂದ ಮಾಹಿತಿ ಬರ್ತಾ ಇದೆ. ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. DBT ಹಣ ಕೊಟ್ಟರೆ ಕರೆಕ್ಟಾಗಿ ಮಂತ್ಲಿ ಕೊಡ್ತಾ ಹೋದರೆ ಒಳ್ಳೆಯದು. ನನ್ನ ಅನಿಸಿಕೆ ಪ್ರಕಾರ ಈಗ DBT ಹಣ ಕರೆಕ್ಟಾಗಿ ಬರ್ತಿಲ್ಲ ಅಂದರೆ 10 kg ಅಕ್ಕಿ ಕೊಟ್ಟರೆ ಎಲ್ಲರಿಗೂ ಕೂಡ ಅಕ್ಕಿ ತಗೊಳ್ಳುವಂತಹ ಅವಕಾಶ ಸಿಗುತ್ತೆ. ಅಕ್ಕಿ ಕೊಡೋದೇ ಒಳ್ಳೆಯದು ಅಂತೇಳಿ ನನಗನ್ನಿಸ್ತಾ ಇದೆ. ನಿಮಗೆ ಅನಿಸುತ್ತೆ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ, ಓಕೆನಾ. ಯಾಕೆಂದರೆ ಏನಾಗ್ತಾ ಇದೆ ಅಂದರೆ, DBT ಹಣ ಕೊಡೋದು ಸರಿ, ಎಲ್ಲರೂ ಗೊತ್ತಿರೋರು ಸರಿ ಮಾಡ್ಕೊಂಬಿಡ್ತಾರೆ. ಆಧಾರ್ ಸೀಡಿಂಗ್ ಅಂದರೆ ಹೇಗೆ ಎಲ್ಲವೂ ಸರಿ ಮಾಡ್ಕೊಂಬಿಡ್ತಾರೆ. ಬಟ್ ಇನ್ನೂ ಕೆಲವರು ಬಡವರಿಗೆ ಅವ್ರಿಗೆ ಐಡಿಯಾ ಇರೋಲ್ಲ, ಗೊತ್ತಿರೋಲ್ಲ, ಏನು ಮಾಡಬೇಕು ಗೊತ್ತಾಗಲ್ಲ. ಅವ್ರಿಗೆ ಅಕ್ಕಿ ಹಣನೂ ಬರೋಲ್ಲ, ಗೃಹಲಕ್ಷ್ಮಿ ಹಣನೂ ಬರೋಲ್ಲ. ಈ ರೀತಿ ಪ್ರಾಬ್ಲಮ್ ಆಗುತ್ತೆ, ಓಕೆನಾ. ಆದಷ್ಟು ಇದಕ್ಕೆ ಸಂಬಂಧಪಟ್ಟಾಗ ಏನೇನು ಮಾಡಬೇಕು ಅಂತ ಸಾಕಷ್ಟು ವೀಡಿಯೋಗಳನ್ನು ನಾನು ಈ ಕಳೆದ ಬಾರಿನೇ ಮಾಡಿದ್ದೀನಿ. ನೀವು ನಮ್ಮ ಚಾನಲ್ನಲ್ಲಿ ಇದೆ, ತಪ್ಪದೇ ನೋಡಿ, ಓಕೆನಾ. ಈಗ ಮತ್ತೊಂದು ಗುಡ್ ನ್ಯೂಸ್ ಅಂದರೆ, 6 ತಿಂಗಳು
6 ತಿಂಗಳು ರೇಷನ್ ತೊಗೊಂಡಿಲ್ಲ ಅಂತ ಹೇಳಿ ಯಾವ ಕಾರ್ಡ್ಗಳು ಸಸ್ಪೆಂಡ್ ಆಗಿದೆ, ನೀವು ಆಹಾರ ಇಲಾಖೆ ಕಚೇರಿ ಹೋಗಿ ವಿಚಾರ ಮಾಡಿ ನೋಡಿ. ಕೆಲವೊಂದು ವೀಕ್ಷಕರು ನಮ್ಮಲ್ಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿದ್ದಾರೆ, ನಮ್ಮ ರೇಷನ್ ಕಾರ್ಡನ್ನು ಆ್ಯಕ್ಟಿವ್ ಮಾಡಿಕೊಟ್ಟಿದ್ದಾರೆ ಅಂತ. ಆಹಾರ ಇಲಾಖೆಯಿಂದ ನಿಮಗೆ 6 ತಿಂಗಳು ರೇಷನ್ ತೊಗೊಂಡಿಲ್ಲ ಅಂದರೆ ನಿಮ್ಮ ಕಾರ್ಡ್ ರದ್ದಾಗಲ್ಲ, ಓಕೆನಾ. ಸಸ್ಪೆನ್ಷನಲ್ಲಿ ಇಟ್ಟಿರ್ತಾರೆ. ನೀವೇನಾದರೂ ಅನಿವಾರ್ಯ ಕಾರಣದಿಂದ ಹೊರಗಡೆ ಕೆಲಸಕ್ಕೆ ಹೋಗಿದ್ದೀರಾ, ನಿಮಗೇನಾದರೂ ಅನಾರೋಗ್ಯ ಆಗಿತ್ತು, ನೀವು ಅದಕ್ಕೆ ತಕ್ಕಂತೆ ಏನಾದರೂ ಪ್ರೂಫ್ ಕೊಟ್ಟರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡನ್ನು ರಿವೋಕ್ ಮಾಡಿ ಕೊಡ್ತಾರೆ, ಯಾವುದೇ ತೊಂದರೆ ಇಲ್ಲ, ಓಕೆನಾ. ಹಾಗಾಗಿ 65 ರೂಪಾಯಿ ಡಿವೈಡೆಡ್ ಬೈ 2, ಓಕೆನಾ. ಹಾಗಾಗಿ ನಿಮಗೆ ಇಲ್ಲೇನೋ ಸ್ವಲ್ಪ ಸಣ್ಣ ಮಾತಾಡಿದೆ, ಹಾಗಾಗಿ ಯಾವುದೇ ತೊಂದರೆ ಇಲ್ಲ. ನಿಮಗೆ 6 ತಿಂಗಳು ರೇಷನ್ ತೊಗೊಂಡಿಲ್ಲ ಅಂದರೂ ಕೂಡ ಅಂಥವರಿಗೂ ಸಹ ರೇಷನ್ ಕಾರ್ಡನ್ನು ಮರಳಿ ಮತ್ತೆ ನಿಮಗೆ BPL ಕಾರ್ಡನ್ನು, ಸಸ್ಪೆಂಡ್ ಆಗಿರೋ ಕಾರ್ಡನ್ನು ರಿವೋಕ್ ಮಾಡಿ ಕೊಡ್ತೀವಿ ಅಂಥೇಳಿ ಆಹಾರ ಇಲಾಖೆಯಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಯಾಕೆ ಇಷ್ಟ ಆಯಿತು ಅಂದರೆ, ಒಂದು ಸರಿ ಸ್ಟೆಪ್ಪನ್ನು ತೊಗೊಂಡಿದ್ದೇ ಸರ್ಕಾರ ಪರಿಷ್ಕರಣೆಗೆ, ಎಲ್ಲ ಕಡೆ ಸುದ್ದಿ ಹರಿದಾಡ್ತು, ಮಾಧ್ಯಮಗಳಲ್ಲಿ ಬಂತು, ನಮ್ಮಂಥ ಯೂಟ್ಯೂಬರ್ಗಳು ಕೂಡ ಹೇಳೋಕ್ಕೆ ಶುರು ಮಾಡಿದ್ವಿ. ವಿರೋಧ ಪಕ್ಷದವ್ರು ಇದನ್ನೇ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರು. ದುಡ್ಡು ಕೊಡೋಕ್ಕಾಗದೆ ಕಾಂಗ್ರೆಸ್ ಪಕ್ಷ ಅಕ್ಕಿ ರೇಷನ್ ಅಮೌಂಟು ಮತ್ತು ಗೃಹಲಕ್ಷ್ಮಿ ಹಣ ಕೊಡೋಕ್ಕಾಗದೆ ಈಗ ಪರಿಷ್ಕರಣೆ ಮಾಡೋಕ್ಕೆ ಹೊರಟಿದೆ, ಅರ್ಹತೆ ಇರೋಂಥವ್ರನ್ನೂ ಕೂಡ ರದ್ದು ಮಾಡೋಕ್ಕೆ ಹೊರಟಿದೆ ಅಂತ ಹೇಳಿ ಯಾವಾಗ ಹೇಳೋಕ್ಕೆ ಶುರು ಮಾಡಿದ್ರು, ಸರ್ಕಾರ ಇದನ್ನು ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡ್ತಾ ಇದೆ, ಓಕೆನಾ. ಇದನ್ನು ಕೊಡುವಾಗಲೇ ಯೋಚನೆ ಮಾಡಬೇಕಾಗಿತ್ತು, ಅಧಿಕಾರಿಗಳು ಇನ್ಕಮ್ ಸರ್ಟಿಫಿಕೇಟನ್ನು ಕೊಡುವಾಗಲೇ ಯೋಚನೆ ಮಾಡಬೇಕಾಗಿತ್ತು. BPL ಕಾರ್ಡನ್ನು ಇಶ್ಯೂ ಮಾಡುವಾಗಲೇ, ವೆರಿಫಿಕೇಷನ್ ಮಾಡುವಾಗಲೇ ಕರೆಕ್ಟಾಗಿ ಮಾಡಿದರೆ ತೊಂದರೆ ಇರ್ತಿಲ್ಲ, ಓಕೆನಾ. ಈಗ ಕೊಡುವಾಗ ಈಗ ರಿಜೆಕ್ಟ್ ಮಾಡೋಕ್ಕೆ ಹೋಗಿ ಯಾರ್ದೋ ಆಗೋಂಥ ಪರಿಸ್ಥಿತಿ ಆಗ್ತಾ ಇರುತ್ತೆ. ಹಾಗಾಗಿ ಸದ್ಯಕ್ಕೆ ತಡೆ ಮಾಡಿದ್ದು ಒಂದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಮತ್ತು ಅದರ ಜೊತೆಯಲ್ಲಿ ಈಗ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿದ್ರೆ ಸಾಕು. ಈಗ ಗೃಹಲಕ್ಷ್ಮಿ ಥರ ಕೇಂದ್ರ ಸರ್ಕಾರದಿಂದ ಈ ಒಂದು ಹೊಸ ಯೋಜನೆ ಬಂದಿದೆ. ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿದ್ರೆ ಸಾಕು, ಪೋಸ್ಟ್ ಪೇಮೆಂಟ್ ಅಕೌಂಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ 3 ಸಾವಿರ ಬರುತ್ತೆ ಅಂಥೇಳಿ ಕೆಲವೊಂದು ಸುದ್ದಿಗಳು ಹರಿದಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂದರೆ ಇದು ಕಂಪ್ಲೀಟ್ಲಿ ಫೇಕ್ ನ್ಯೂಸ್, ಓಕೆನಾ. ಯಾವುದೇ ಯೋಜನೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಮಹಿಳೆಯರಿಗೆ 3,000 ರೂಪಾಯಿ ಕೊಡುವಂಥ ಯಾವುದೇ ಯೋಜನೆಗಳು ಕೂಡ ಇಲ್ಲ, ಓಕೆನಾ. ಹಾಗಾಗಿ ಅದು ಕೂಡ ಇದನ್ನು ಯಾಕೆ ಹಬ್ಬಿದೆ ಈ ಥರ ಅಂಥೇಳಿ ಅಂದರೆ, ನಿಮಗೆ ಈಗ ಈ ಶ್ರಮ್ ಕಾರ್ಡ್ ಯೋಜನೆಯಲ್ಲಿ ಪ್ರಧಾನ ಮಂತ್ರಿ ಮಾನ್ಧನ್ ಯೋಜನೆ ಅಡಿಯಲ್ಲಿ ಸ್ವಲ್ಪ ಅಮೌಂಟನ್ನು ನೀವು ಕಟ್ತಾ ಹೋದರೆ 18ರಿಂದ 40 ವರ್ಷದೊಳಗೂ ಕೂಡ ನಿಮಗೆ 60 ವರ್ಷ ಆದಮೇಲೆ ಪ್ರತಿ ತಿಂಗಳು ಗಂಡ ಹೆಂಡತಿ ಇಬ್ಬರು 3,000 ಪಡ್ಕೋಬೋದು. ಆ ಯೋಜನೆಗೆ ಸಿಮಿಲಿಯರಾಗಿ ಕಂಪೇರ್ ಮಾಡಿ ಈ ಯೋಜನೆಯ ಒಂದು ರೂಮರನ್ನು ಹಬ್ಬಿಸಿದ್ದಾರೆ. ಯಾವುದೇ ಹಣವನ್ನು ನೀವು ಪಾವತಿ ಮಾಡದೆ ನಿಮ್ಮ ಖಾತೆಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರೋದಿಲ್ಲ, ಓಕೆನಾ. ಈ ಶ್ರಮ್ ಕಾರ್ಡ್ ಯೋಜನೆಯಲ್ಲಿ ನೀವೇನಪ್ಪ ಅಂದರೆ, ನೀವು 18 ವರ್ಷಕ್ಕೆ ಶುರು ಮಾಡ್ತೀರಾ ಅಂದರೆ ಸ್ವಲ್ಪ ಅಮೌಂಟ್ ಕಡಿಮೆ ಬರುತ್ತೆ. ಎಷ್ಟು ಬರುತ್ತೆ ಏನು, ಈ ಶ್ರಮ್ ಕಾರ್ಡ್ ಯೋಜನೆ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ಶ್ರಮ್ ಕಾರ್ಡ್ ಬೈ ದುಷ್ಯಂತ್ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನಮ್ಮ ಚಾನಲ್ನಲ್ಲಿ ಸಾಕಷ್ಟು ಮಾಹಿತಿ ಇದೆ, ನೀವು ನೋಡ್ಬೋದು, ಓಕೆನಾ. ಹಾಗಾಗಿ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿದ ತಕ್ಷಣ ನಿಮಗೆ ಯಾವುದೇ ರೀತಿಯ 3,000 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಅನ್ನೋದು ಕಂಪ್ಲೀಟ್ಲಿ ಫೇಕ್ ನ್ಯೂಸು. ಯಾರು ಕೂಡ ನಂಬೋದಕ್ಕೆ ಹೋಗಬೇಡಿ. ನೀವು ಅದರಲ್ಲೂ ಕೂಡ ಕಳೆದ ಕೆಲವು ತಿಂಗಳ ಹಿಂದೆ ಪೋಸ್ಟ್ ಆಫೀಸಲ್ಲಿ ಸಾಕಷ್ಟು ಜನ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ರು ಪೋಸ್ಟ್ ಆಫೀಸ್ ಅಕೌಂಟ್ ಮಾಡಲಿಕ್ಕೆ ಅಂಥೇಳಿ. ಎಷ್ಟು ಹೇಳಿದ್ರು ಅವರಿಗೆ ಅರ್ಥ ಆಗ್ತಾ ಇರಲಿಲ್ಲ, ಓಕೆನಾ. ಹಾಗಾಗಿ ನಮ್ಮ ವೀಕ್ಷಕರು ಯಾರು ಕೂಡ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡೋದಕ್ಕಾಗಿ ಹೋಗಿ ಕ್ಯೂ ಅಲ್ಲಿ ನಿಲ್ಲುವಂಥ ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಯೋಜನೆಗಳು ಬಂದರೆ ಖಂಡಿತವಾಗ್ಲೂ ನಾವು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀವಿ, ಓಕೆನಾ. ಹಾಗಾಗಿ ಹೊಸ ಯೋಜನೆಗಳೇನಾದರೂ ಜಾರಿಗೆ ಬಂದರೂ ನಮ್ಮ ಚಾನಲ್ನಲ್ಲಿ ಮಾಹಿತಿ ಸಿಗ್ತಾ ಇರುತ್ತೆ. ಹಾಗಾಗಿ ಯಾರು ಕೂಡ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ, ಓಕೆನಾ. ಇನ್ನು ನಿಮಗೆ ಇದರಲ್ಲಿ ರೈತರಿಗೆ ಬೆಳೆ ವಿಮೆಗೆ ಸಂಬಂಧಪಟ್ಟ ಹಾಗೆ ಯಾರು ಬೆಳೆಗೆ ಇನ್ಶೂರೆನ್ಸನ್ನು ಮಾಡಿಸಿರ್ತಾರೆ, ಬೆಳೆ ವಿಮೆಯನ್ನು ಯಾರು ಮಾಡಿಸಿರ್ತಾರೆ ಅವ್ರಿಗೆ ಮಾತ್ರ ಪರಿಹಾರ ಸಿಗ್ತಾ ಇರೋದು ಹೊರತು ಸರ್ಕಾರದಿಂದ ಬೆಳೆ ಹಾನಿಗೆ ಅಂಥೇಳಿ ಯಾವುದೇ ಹಣ ಬಿಡುಗಡೆ ಮಾಡಿಲ್ಲ. ಖಂಡಿತವಾಗ್ಲೂ ಅದು ಮಾಡಿದರೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀವಿ. ಸರ್ ಬೆಳೆ ಹಾನಿಯ ಪರಿಹಾರ ಏನಾದರೂ ಅಮೌಂಟ್ ಬಂದಿದೆಯಾ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ, ಓಕೆನಾ. ಇನ್ನು ಏನಾದರೂ ಕೆಲವೊಂದೊಂದು ಆಗಸ್ಟ್ ತಿಂಗಳ ಹಣ ನಿಮಗೇನಾದರೂ ಬಿಡುಗಡೆ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಅಬೌಟ್ ಸೆಕ್ಷನಿಗೆ ಬಂದುಬಿಟ್ಟು ಇಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಇದೆ, ಇಲ್ಲಿ ಫಾಲೋ ಮಾಡಿಕೊಂಡು ಡೈರೆಕ್ಟ್ ಮೆಸೇಜನ್ನು ಕಳಿಸಿ. ನಿಮ್ದು ಯಾವ ಜಿಲ್ಲೆ ಬಿಡುಗಡೆ ಆಗಿದ್ದರೆ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಸದ್ಯದಲ್ಲೇ. ಅದ್ರ ಬಗ್ಗೆ ಲೈವ್ ಕ್ಲಾರಿಟಿ ಸಂಜೆ ನಿಮಗೆ ಸಿಗ್ತಾ ಇರುತ್ತೆ. ಯಾರೆಲ್ಲ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದೀರಾ ಅವ್ರಿಗೆ ಗೊತ್ತಿರುತ್ತೆ. ನೀವೇನಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಬೆಳಗ್ಗೆ ವೀಡಿಯೋ ಇರುತ್ತೆ, ಸಂಜೆ ಲೈವ್ ಇರುತ್ತೆ. ಸಹಜವಾಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಎಲ್ಲ ಲೈವ್ನಲ್ಲಿ ಸಿಗ್ತಾ ಇರುತ್ತೆ,
ಓಕೆನಾ. ಹಾಗಾಗಿ ಮಿಸ್ ಮಾಡದೆ ಎಲ್ಲರೂ ನೋಡಿ ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳ ಬಗ್ಗೆ ಕ್ಲಾರಿಟಿ ಮತ್ತು ಗುಡ್ ನ್ಯೂಸ್ಗಳಿತ್ತು ನಿಮಗೆ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.